ರಾಜ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಕೆಡುತ್ತಿದೆ ಎಂದು ಮಾಜಿ ಸಚಿವ ಅರವಿಂದ ನಿಂಬಾವಳಿ ಮಾಧ್ಯಮಗೋಷ್ಠಿಯಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆಯ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ತಿಳಿಸಿದರು. ಜೈ ಶ್ರೀರಾಮ್ ಎಂದರೆ ಧಮಕಿ ಹಾಕ್ತಾರೆ. ಮೈಸೂರಿನಲ್ಲಿ ಮೋದಿ ಎಂದವರಿಗೆ ಹಲ್ಲೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಬಾಂಬ್ ಹಾಕ್ತಾರೆ. ಕಾಲೇಜು ಕ್ಯಾಂಪಸ್ಗೆ ನುಗ್ಗಿ ಕೊಲೆ ಮಾಡ್ತಾರೆ. ರಾಜ್ಯದಲ್ಲಿ ಭಯದ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಿಸಿಎಂ ಫ್ರೀ ಹ್ಯಾಂಡ್ ಬಿಟ್ಟಿದ್ದೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ವೈಯಕ್ತಿಕ ಕಾರಣದಿಂದ ಕೊಲೆ ನಡೆದಿದೆ ಎಂದು ಹೇಳುತ್ತಾರೆ. ಗೃಹ ಸಚಿವರ ಪರಮೇಶ್ವರ್ ಹೇಳಿಕೆಗೆ ನಾವು ಖಂಡಿಸುತ್ತೇವೆ. ಬರೀ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಮಾಡಿದ್ದು ಅಷ್ಟೇ ಅವರ ಸಾಧನೆಯಾಗಿದೆ. ದಿನೇ ದಿನೇ ನಮ್ಮ ಕರ್ನಾಟಕ ಪಶ್ಚಿಮ ಬಂಗಾಳ ಆಗುತ್ತಿದೆ ಎಂದು ಭಯ ಆಗ್ತಿದೆ. ಚುನಾವಣೆ ಬದಿ ಇಡೋಣ. ಮುಂದೆ ಇದೇ ರೀತಿ ನಡೆದುಕೊಂಡ್ರೆ ರಾಜ್ಯದ ಜನತೆ ದಂಗೆ ಏಳುವ ಪರಿಸ್ಥಿತಿ ನಿರ್ಮಾಣವಾದಿದ್ದು ಎಚ್ಚರಿಕೆ ಎಂದಿದ್ದಾರೆ. ಇನ್ನು ಚಂಬು ರಾಜಕೀಯ, ಅದು ಚಂಬು ಅಲ್ಲ ಕಲ್ಪವೃಕ್ಷ, ಅದು ಅವರಿಗೆ ಚಂಬು ರೀತಿ ಕಾಣ್ತಿದೆ. ಜನ ಈ ಬಾರಿ ಕಾಂಗ್ರೆಸ್ಗೆ ಚಂಬು ಕೊಡ್ತಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಬರ ಇತ್ತು. ಆಗ ನಾವು ಹಣ ಪರಿಹಾರ ನೀಡಲು ಕೇಂದ್ರದ ಮೊರೆ ಹೋಗಲಿಲ್ಲ. ಆದರೆ ಇವರು ಎಸ್ಸಿ ಎಸ್ಟಿ ಹಣ ಸಹ ಬೇರೆ ಕೆಲಸಕ್ಕೆ ಬಳಕೆ ಮಾಡಿದ್ದಾರೆ. ರಾಜ್ಯದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಉಚಿತ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಕೆಲಸ ಆಗಿದೆ. ಇಂತಹ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಮೋದಿಜಿ. ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ತೆಗೆದುಕೊಳ್ಳಬೇಕೆಂದು ಹೇಳಿದರು. ಅನುದಾನಕ್ಕಂತೂ ಯಾವುದೇ ಅಭಿವೃದ್ಧಿ ಕೆಲಸಕ್ಕಂತೂ ಬರ್ತಾ ಇಲ್ಲ. ಗ್ಯಾರಂಟಿ ಹೆಸರಿನಲ್ಲಿ ಭ್ರಷ್ಟಾಚಾರ ನಡೆದಿದೆಯೋ ಅದು ಗೊತ್ತಿಲ್ಲ. ನಾನಾಗಲೇ ಹೇಳಿದೆ, 11,000 ಕೋಟಿ ರೂಪಾಯಿ SC ST ಅನುದಾನವನ್ನು, ಆ ಹಣವನ್ನು ಡೈವರ್ಟ್ ಮಾಡಿದ್ದಾರೆ. ಪ್ರೊಟೆಸ್ಟ್ ಮಾಡಿದ್ದೀವಿ. ದಪ್ಪ ಚರಣದ ಸರ್ಕಾರ ಕಿವಿನೂ ಕೇಳಲ್ಲ. ಇವರಿಗೇನು ವಿಶ್ವಾಸ ಇದೆ? 136 ಅಂತ ಹೇಳ್ಕೊಂತಿದ್ದದ್ದು ಬಿಟ್ಟರೆ ಈ ಸರ್ಕಾರ ಕಿವಿನೂ ಕೇಳ್ತಾ ಇಲ್ಲ, ಕಣ್ಣು ಕಾಣ್ತಾ ಇಲ್ಲ. ಹೋರಾಟ ಮಾಡ್ತೀವಿ. ಕಲ್ಪವೃಕ್ಷ ಅದು ಇವ್ರಿಗೆ ಅದು ಚಂಪು ಕಾಣ್ತಾ ಇದೆ. ನೀವು ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ಟ, ಅದಕ್ಕೆ ಚೀಲದಲ್ಲಿ ಅಕ್ಕಿ ತುಂಬಿ ನಾವು ಕೊಟ್ಟಿದ್ದು ಅಂತ ಹೇಳಿ ಕಳ್ಳತನ ಮಾಡ್ತಾ ಇದ್ದೀರಿ. ಬೆಂಗಳೂರಿಗೆ ಕುಡಿಯೋ ನೀರಿಲ್ಲ. ನಿಮ್ಮ ರಾಜಕೀಯ ಬೇಳೆ ಬಯಸೋಕ್ಕೋಸ್ಕರ ತಮಿಳುನಾಡಿಗೆ ನೀರು ಬರ್ತೀರಿ. ಮತ್ತು ಹಿಂದೆ ನಾನು ಸಚಿವನಾಗಿದ್ದೇನೆ. 2 ಸಂದರ್ಭದಲ್ಲಿನೂ ಬರಾನು ಬಂದಿತ್ತು ಮತ್ತು ನೆರೆ ಹಾವಳಿನೂ ಆಗಿತ್ತು. 2 ಸಂದರ್ಭದಲ್ಲಿ ಕೇಂದ್ರದ ಕಡೆ ಮುಖ ನೋಡಿದೆ ನಮ್ಮ ಸರ್ಕಾರ. ಅದನ್ನು ಯಶಸ್ವಿಯಾಗಿ ನಿಭಾಯಿಸುವಂಥ ಕೆಲಸ ನಮಗೆ ಆಗಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮಾಡಿದ್ರು. ನಾನು ಬಾಗಲಕೋಟೆ, ಹಾಸನ ಉಸ್ತುವಾರಿ ಸಚಿವನಾಗಿದ್ದೆ. 2 ಕಡೆ ನಾನು ಕೂಡ ನಿಭಾಯಿಸಿದ್ದೀನಿ. ನೀವು ಎಲ್ಲವನ್ನು ತೊಗೊಂಡೋಗಿ ಕೇಂದ್ರ ಕೊಟ್ಟಿಲ್ಲ. NDRF ರೂಲ್ ಪ್ರಕಾರ ಏನಿದೆಯೋ ಅದರ ಆಧಾರದ ಮೇಲೆ ಏನು ಬರಬೇಕು ಅದು ಬಂದೇ ಬರುತ್ತೆ. UPA ಸರ್ಕಾರ ಇರಲಿ, NDA ಸರ್ಕಾರ ಇರಲಿ, ಆ ರೂಲಿನ ಅಡಿನಲ್ಲಿ ಯಾವ ಅವರಿಗೆ ಕೇಂದ್ರ ಸರ್ಕಾರದ ಅನುದಾನ ಬರಬೇಕು, ಆ ಅನುದಾನ ಬಂದೇ ಬರುತ್ತೆ. ನಿಮ್ಮ ಕಡೆ ಹಣ ಇಲ್ಲ ಅದನ್ನು ನಿಭಾಯಿಸೋಕ್ಕೆ. ಅದನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಈ ರೀತಿಯ ಅಡ್ವರ್ಟೈಸ್ಮೆಂಟ್ಗಳು, ಈ ರೀತಿಯ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ. ಜನ ನಿಮ್ಗೆ ಚಂಪು ಕೊಡ್ತಾರೆ ಈ ಚುನಾವಣೆಯಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದ್ದಾಗೂ ಬರ ಬಂದಿತ್ತು, ನಮ್ಮ ಸರ್ಕಾರ ಇದ್ದಾಗ ಮಹಾಪೂರ ಬಂತು. 2 ಸಂದರ್ಭದಲ್ಲಿ ನಾವು ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ. ಉತ್ತರ ಕರ್ನಾಟಕದಲ್ಲಿ ಮಹಾಪೂರ ಬಂದಾಗ, ನೆರೆ ಬಂದಾಗ ಬೆಂಗಳೂರಿನಲ್ಲಿ ಸರ್ಕಾರದ ಹಣ, ಹಾಗೆ ಜನರ ಹತ್ರನೂ CSR ಫಂಡಲ್ಲಿ ಮೊಬಿಲೈಸ್ ಮಾಡಿ ಜನರನ್ನ ಆಚೆ ತರೋದ್ರಿಂದ ಹಿಡಿದು ಮನೆಗಳನ್ನು ಕಟ್ಟಿಕೊಟ್ಟೋವರೆಗೂ ಹೋಗಿದ್ದೀವಿ. ಹಾಸನದಲ್ಲಿ ನಾನೇ ಹೋಗಿದ್ದೀನಿ. ಬರ ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು. ನಂತರ ಹಣ ಬಂದಿದೆ ಕೇಂದ್ರಕ್ಕೆ. ಇವರು ರೈತರಿಗೆ ಕೊಡಬೇಕಾಗಿರುವಂಥ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ 6,000 ರೂಪಾಯಿ ಜೊತೆಗೆ ಯಡಿಯೂರಪ್ಪನವ್ರು 4,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಅಂದರೆ ನಿಮ್ಗೆ ಯಾವ ಕಾಳಜಿ ಇದೆ ರೈತರ ಬಗ್ಗೆ, ಬರೋದ ಬಗ್ಗೆ? ಬರೀ ಆರೋಪ ಮಾಡೋದು ಮಾತ್ರ ಕೆಲಸನ? ನಿಮಗೂ ಕರ್ತವ್ಯ ಇದೆ ಅನ್ನುವಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ನಾವು ವಿರೋಧ ಪಕ್ಷದವರು ನಾವು ಕೇಳ್ತಾ ಇದ್ದೀವಿ. ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.